ನೋಡ ಹೋಗ್ತಾ 2.5 ಕಿಲೋಮೀಟ್ರ ಬರುತ್ತೆ 2.5 ಕಿಲೋಮೀಟ್ರ 5 ಕಿಲೋಮೀಟ್ರ 24 ನಿಮಿಷ ಟೈಮಿಂಗ್ ಇರ್ತದೆ ನೆನಪಿಟ್ಕೋರಿ. ಹೋಗ್ತಾ 2.5 ಬರುತ್ತೆ 2.5 ಆ ದಂಡಿಗೆ ಹೋದ್ರಂದ್ರೆ ನಾಳೆ SSಗೆ ಹೋಗ್ತಾ 2.5 ಕಿಲೋಮೀಟ್ರ ಬರುತ್ತೆ 2.5 ಕಿಲೋಮೀಟ್ರ್ ಬಿಡ್ತಾರೆ. ಮತ್ತು ಆ ದಂಡಿಗೆ ಹೋದಂದ್ರೆ ಅಲ್ಲಿ ಕಾಯಿನ್ ಕೊಡ್ತಾರೆ, ಒಂದು ಕೂಪನ್ ಇರ್ತದೆ. ಅದನ್ನು 24 ನಿಮಿಷ ಒಳಗಡೆ ತಂದು ಕೊಟ್ಟರೆ ಮಾತ್ರ ರನ್ನಿಂಗ್ ಪಾಸ್ ನೆನಪಿಟ್ಕೋರಿ. 1 ಸೆಕೆಂಡು ಹೆಚ್ಚು ಕಡಿಮೆ ಮಾತ್ರ ತೊಗೊಳಂಗಿಲ್ಲ. 24 ಕ್ಲೋಸ್ ಆಗಿಬಿಡ್ತದೆ. ಹೋಗ್ತಾ 2.5 ಬರುತ್ತೆ 2.5 ಟೈಮಿಂಗ್ ಕೆಲಸ ಬೇಕು. ಎಷ್ಟು ಓಡಿ ಅನ್ನೋದು ಲಾಂಗ್ ನೆನಪಿಟ್ಕೋರಿ. ಕಂಪಲ್ಸರಿ ಬೂಟ್ ಬೇಕು ನೆನಪಿಟ್ಕೋರಿ. ಲಾಂಗ್ ಇದ್ದತ್ತಿಗೆ ಬೂಟ್ ಬೇಕು. ಸ್ವಲ್ಪ ಕಣ್ಣಿಗೆ ತಲೆಗೆ ಎಫೆಕ್ಟ್ ಕೊಡ್ತದೆ, ಹಾರ್ಡ್ ಇರ್ತದೆ ನೆನಪಿಟ್ಕೋರಿ. ಗಾಡಿ ಸೈಕಲ್ ಬಿಟ್ರೆ ನೋಡ್ಕೊಂಡು ಅಲ್ಲಿ ಕರು ಕಟ್ಟಾಗತ್ತಿಗೆ ಗಾಡಿಗಳು ನೋಡ್ಕೊಂಡು ಓಡ್ರಿ. ನಾನು ಹೋಗ್ತಾ 2.5 ಬರುತ್ತೆ 2.5 5 ಕಿಲೋಮೀಟ್ರ್ 24 ನಿಮಿಷ ಟೈಮಿಂಗ್ ನೆನಪಿಟ್ಕೋರಿ. ರೆಡಿ ಪೊಸಿಷನ್. ಜೈ ಹಿಂದ್ ಅಭ್ಯರ್ಥಿಗಳೇ, ಈಗ ನೀವು ನೋಡುತ್ತಿರುವ ವಿಡಿಯೋ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿಯ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಶಿಬಿರಾರ್ಥಿಗಳು, ಅಂದರೆ SSC GDಗೆ ಬಂದಂಥ ಅಭ್ಯರ್ಥಿಗಳ 5 ಕಿಲೋಮೀಟರ್ ರನ್ನಿಂಗ್ ಓಟವನ್ನು ಇವಾಗ ನೀವು ನೋಡ್ತಾ ಇದ್ದೀರಾ. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ SSC GDಯಲ್ಲಿ ರನ್ನಿಂಗ್ ಎಷ್ಟು ಇರ್ತದಪ್ಪ ಅಂದ್ರೆ 5 ಕಿಲೋಮೀಟರ್ ಇರ್ತದೆ. ಅದು ಟೈಮ್ ಎಷ್ಟಪ್ಪ ಅಂದರೆ 24 ನಿಮಿಷ ಒಳಗಡೆ ಓಡಬೇಕು. 24 ನಿಮಿಷ ಒಳಗಡೆ ಓಡಿದ್ರೆ ರನ್ನಿಂಗ್ ಪಾಸ. ಅದೇ ರೀತಿಯಾಗಿ ಹೈಟ್ ಎಷ್ಟು ಇರಬೇಕಪ್ಪ ಅಂದರೆ SSC GDಗೆ 170 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಅದೇ ರೀತಿಯಾಗಿ ST ಅಭ್ಯರ್ಥಿಗಳು ಮಾತ್ರ 162.5ಕ್ಕಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳ ಹೈಟ 157 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಅದೇ ರೀತಿಯಾಗಿ ಮಹಿಳಾ ST ಅಭ್ಯರ್ಥಿಗಳು 152 ಸೆಂಟಿಮೀಟ್ರ್ಗಿಂತ ಹೆಚ್ಚಿಗೆ ಎತ್ತರವಾಗಿರಬೇಕು. ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳ ಎದೆ ಅಳತೆ 80ರಿಂದ 85 ವಿಸ್ತಾರ ಮಾಡಿದಾಗ 85 ಸೆಂಟಿಮೀಟ್ರ್ ಆಗಬೇಕು. ಅದೇ ರೀತಿಯಾಗಿ ಹೈಟ್ ತಕ್ಕಂತೆ ವೇಟ್ ಇರಬೇಕು ಅಭ್ಯರ್ಥಿಗಳು. ಇದು ಫಿಸಿಕಲ್ ಆಯಿತು. ನೆಕ್ಸ್ಟ್ ಅಭ್ಯರ್ಥಿಗಳು ಈ ಸಲ ಏನು ಮಾಡಿದ್ದಾರೆ ಅಂದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಮಾಡಿರೋದ್ರಿಂದ ನಿಮಗೆ ಫಸ್ಟಿಗೆ ಎಕ್ಸಾಮ್ ಅದ. ಎಕ್ಸಾಮ್ ಫಸ್ಟಿಗೆ ಯಾವ ರೀತಿ ಇರ್ತದೆ ಅಂದರೆ ಮ್ಯಾಥ್ಸು 20 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ಮೆಂಟಲ್ ಅಬಿಲಿಟಿ 20 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ಜನರಲ್ ನಾಲೆಜು 20 ಕ್ವಶನ್ ಇರ್ತಾವೆ. ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ 20 ಕ್ವಶನ. ಟೋಟಲ್ ಎಷ್ಟಪ್ಪ ಅಂದರೆ 80 ಕ್ವಶನ್ ಇರ್ತಾವೆ. ಟೋಟಲ್ ಮಾರ್ಕ್ಸ್ ಎಷ್ಟಪ್ಪ ಅಂದರೆ 160 ಮಾರ್ಕ್ಸಿನ ಪರೀಕ್ಷೆ ಇರ್ತದೆ. ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ 2 ಮಾರ್ಕ್ಸ್ ಅಂಕಗಳಿರ್ತಾವೆ. ಅದೇ ರೀತಿಯಾಗಿ ಮೈನಸ್ ಸಿಸ್ಟಮ್ ಸಹಿತ ಇರ್ತದೆ. ಒಂದು ನೀವು ತಪ್ಪಾದ ಉತ್ತರ ಹಾಕಿರಪ್ಪ ಅಂದ್ರೆ ಅಲ್ಲಿ ಅರ್ಧ ಮಾರ್ಕ್ಸ್ ಮೈನಸ್ ಆಗ್ತದೆ. ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ಎಕ್ಸಾಮ್ದು 4 ಭಾಗ ಇರ್ತದೆ. ಫಸ್ಟ್ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಇರೋದ್ರಿಂದ ಎಕ್ಸಾಮ್ದಲ್ಲಿ ಪಾಸ್ ಆಗಿ ಮೆರಿಟ್ ಮೇಲೆ ನೀವು ನೆಕ್ಸ್ಟ್ ಏನು ಬರ್ತೀರಿ ಅಂದರೆ ಫಿಸಿಕಲ್ ಬರ್ತೀರಿ. ಆಮೇಲೆ ಫಿಸಿಕಲ್ನಲ್ಲಿ ಇಂಪಾರ್ಟೆಂಟ್ ಇರೋದು ಏನಂದರೆ 5 ಕಿಲೋಮೀಟರ್ ರನ್ನಿಂಗ್ ಮಾತ್ರ. ಉಳಿದು ಯಾವುದೇ ಹೈ ಜಂಪ ಲಾಂಗ್ ಜಂಪ ಉಳಿದೇನೂ ಇರೋಂಗಿಲ್ಲ. ಇಲ್ಲಿ 24 ನಿಮಿಷ ಒಳಗೆ 5 ಕಿಲೋಮೀಟರ್ ರನ್ನಿಂಗನ್ನು ನೀವು ಕಂಪ್ಲೀಟ್ ಮಾಡಿರಪ್ಪ ಅಂದರೆ ಇಲ್ಲಿ SSC GD ಒಳಗೆ ರನ್ನಿಂಗ್ ಪಾಸ್ ಆಗ್ತದೆ. ಅದೇ ರೀತಿಯಾಗಿ ರನ್ನಿಂಗ್ ಪಾಸ್ ಆದಮೇಲೆ ನೆಕ್ಸ್ಟ್ ಬರೋ ಸ್ಟೇಜ್ ಯಾವುದಪ್ಪ ಅಂದ್ರೆ ಮೆಡಿಕಲ್ ಬರ್ತದೆ. ಮೆಡಿಕಲ್ಗೆ ಸಂಬಂಧಪಟ್ಟ ಹಾಗೆ ಪ್ರತಿಯೊಂದನ್ನು ಅಲ್ಲಿ ಚೆಕ್ ಮಾಡ್ತಾರೆ. ನಿಮ್ಮ ಕಣ್ಣೊಳಗೆ ಅಲ್ಲಿ ಕಲರ್ ಬ್ಯಾಂಡ್ಸ್ ಚೆಕ್ ಮಾಡ್ತಾರೆ, ಡಿಸ್ಟೆನ್ಸ್ ಚೆಕ್ ಮಾಡ್ತಾರೆ. ಆಮೇಲೆ ಮೂಗಿನೊಳಗೆ ಮೌಸ್ ಬೆಳೆದಿದ್ರೆ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಮುಂದಿನ ಹಲ್ಲುಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ 2 ಮೊಣಕೈಗಳನ್ನು ಚೆಕ್ ಮಾಡ್ತಾರೆ. ಆಮೇಲೆ 2 ಹಸ್ತಗಳನ್ನು ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಎದೆ ಭಾಗ ಒಂದು ತೆಗ್ಗು ಉಬ್ಬು ಇತ್ತಂದರೆ ಅದನ್ನು ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಮೊಣಕಾಲುಗಳು ಕೂಡ್ತಿದ್ದು ಅಂದರೆ ಅದನ್ನು ಚೆಕ್ ಮಾಡ್ತಾರೆ. ಆಮೇಲೆ ಚಪ್ಪಟೆ ಪಾದ ಇದ್ದರೆ ಅದನ್ನು ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಕಿವಿ ಹೋಲ್ ಇದ್ದರೆ ಅನ್ಫಿಟ್ ಆಗ್ತದೆ, ಕಿವಿ ಹೋಲ್ ಸಹಿತ ಚೆಕ್ ಮಾಡ್ತಾರೆ. ಅದೇ ರೀತಿಯಾಗಿ ಪ್ರತಿಯೊಂದು ದೇಹದ ಭಾಗಗಳನ್ನು ಚೆಕ್ ಮಾಡ್ತಾರೆ. ಆರ್ಮಿಗಿಂತ ಇದ್ರಾಗ ಡಿಫ್ರೆನ್ಸ್ ಏನಪ್ಪ ಅಂದರೆ ನಿಮ್ಗೆ ಗೊತ್ತಿರಬೇಕು. ಇಲ್ಲಿ ಚೆಸ್ಟ್ ಎಕ್ಸ್ರೇ ಮಾಡ್ತಾರೆ. ಯಾಕೆ ಚೆಸ್ಟ್ ಎಕ್ಸ್ರೇ ಮಾಡ್ತಾರಪ್ಪ ಅಂದರೆ ನೀವು ಸಣ್ಣಾಗಿದ್ದ ಅನ್ನೋದು ಗಿಡದ ಮೇಗಿಂದ ಬಿದ್ದಿರೋ ಅಥವಾ ಸೈಕಲ್ ಮೋಟ್ರ್ ಮೇಗಿಂದ ಬಿದ್ದಿರೋ ಏನಾದರೂ ಆಗಿ ಒಳಗೆ ಎಲ್ಲೋ ಬೆಂಡ್ ಆಗಿದ್ದು ಅಂದರೆ ಅನ್ಫಿಟ್ ಮಾಡ್ತಾರೆ. ಅದೇ ರೀತಿಯಾಗಿ ಬ್ಲಡ್ ಆಮೇಲೆ ಯುರೇನ ಸಹಿತ ಚೆಕ್ ಮಾಡ್ತಾರೆ ಅಭ್ಯರ್ಥಿಗಳು. ನಿಮ್ಗೆ ಗೊತ್ತಿರಬೇಕು. ಇದು ಮೆಡಿಕಲ್ ಪಾಸ್ ಆದಮೇಲೆ ಅಂತಿಮವಾಗಿ ಫೈನಲ್ ಮೆರಿಟನ್ನು ಮಾಡ್ತಾರೆ ಅಭ್ಯರ್ಥಿಗಳು. ಗಮನಿಸಬೇಕು. ಇಲ್ಲಿ SSC ಅಂದರೆ ಸ್ಟಾಫ್ ಸೆಲೆಕ್ಷನ್ ಕಮಿಷನ್. ಇಲ್ಲರಾಗೆ ಏನೇನು ಬರ್ತಾವಪ್ಪ ಅಂದರೆ BSF ಬರ್ತದೆ, CRPF ಬರ್ತದೆ, CISF ಬರ್ತದೆ, ಆಸಾಮ್ ರೈಫಲ್ ಬರ್ತದೆ, ITBP ಬರ್ತದೆ. ಅದೇ ರೀತಿಯಾಗಿ SSB ಬರ್ತದೆ. ಅಭ್ಯರ್ಥಿಗಳಿಗೆ ಗೊತ್ತಿರಲಿ. ನಿಮಗೆ ಅಪ್ಲಿಕೇಶನ್ ಹಾಕುವಾಗ ನೀವು ಏನು ಮಾಡ್ಬೇಕಪ್ಪ ಅಂದ್ರೆ ಚಾಯ್ಸಿಂಗ್ ಇರ್ತಾವೆ. ನಿಮ್ಗೆ ಫಸ್ಟ್ ನಿಮಗೆ ಯಾವ್ದು ಇಂಟ್ರೆಸ್ಟ್ ಇರ್ತದೆ. ನಿಮ್ಗೆ BSF ಇತ್ತಂದ್ರೆ ಫಸ್ಟ್ BSF ಹಾಕೋಬೇಕು. CRPF ಫಸ್ಟ್ ಇಂಟ್ರೆಸ್ಟ್ ಇದ್ದರೆ CRPF ಹಾಕ್ರಿ. ITBP ಫಸ್ಟ್ ಇಂಟ್ರೆಸ್ಟ್ ಇದ್ದರೆ ITBP ಹಾಕ್ರಿ. ನಿಮ್ಗೆ ಯಾವ ಇಂಟ್ರೆಸ್ಟ್ ಇರ್ತಾವೆ ಫಸ್ಟು, ಸೆಕೆಂಡು, ಥರ್ಡು, ಫೋರ್ತು, ಫಿಫ್ತು ಈ ರೀತಿಯಾಗಿ ನೀವು ಏನು ಮಾಡಬೇಕಪ್ಪ ಅಂದ್ರೆ ಚಾಯ್ಸಿಂಗ್ ಮಾಡಬೇಕಾಗ್ತದೆ. ಚಾಯ್ಸಿಂಗ್ ಮಾಡಿ ನೀವು ಹಾಕಬೇಕು. ಅಂತಿಮವಾಗಿ ಮೆರಿಟ್ ನೋಡಿಕೊಂಡು ಅಲ್ಲಿ ಹಾಕ್ತಾರೆ. ಈಗ ನಿಮ್ಗೆ ಇದೇ ಬೇಕಾದ ನೀವು ಕೊಂಡಾಕ್ ಬರೋಂಗಿಲ್ಲ. ಫೈನಲ್ ಮೆರಿಟ್ ಒಳಗೆ ಯಾವ್ದು ಬೇಕಾದ್ರೂ ಬರ್ಬೋದು. ಈಗ ನೀವು BSF ಫಸ್ಟ್ ಹಾಕಿರ್ತೀರಿ, ಆದರೆ ಮತ್ತೆ ಮುಂದಿನೂ ಬರ್ಬೋದು. ಮೆರಿಟ್ ಆಧಾರದ ಮೇಲೆ ಫೈನಲಾಗಿ ಏನು ಮಾಡ್ತಾರಪ್ಪ ಅಂದರೆ ಅಲ್ಲಿ
ನಿಮ್ಮ ಮೆರಿಟ್ ಲಿಸ್ಟನ್ನು ಮಾಡ್ತಾರೆ. ಇಲ್ಲಿ ಯಾವ ಬೇಕಾದ BSF ಬರ್ಬೋದು, CRPF ಬರ್ಬೋದು, CISF ಬರ್ಬೋದು, ಆಸಾಮ್ ರೈಫಲ್ ಬರ್ಬೋದು, ITBP ಬರ್ಬೋದು, SSB ಬರ್ಬೋದು, ಯಾವ್ದು ಬೇಕಾದ್ರೂ ಬರ್ಬೋದು. ಯಾವುದಕ್ಕಾದ್ರೂ ನೀವು ಹೋಗಲಿಕ್ಕೆ ತಯಾರಿರಬೇಕು. ಆಮೇಲೆ ಎಲ್ಲ ಸೇಮ್ ಪೇಮೆಂಟ್ ಇರ್ತಾವೆ, ಏನು ಯಾವುದೂ ತೊಂದರೆ ಇಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂದರೆ SSC GD ಪರ್ಮನೆಂಟ್ ಪೋಸ್ಟ್, ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಅಗ್ನಿವೀರ ಆರ್ಮಿ ಹಾಗೆ ಅಲ್ಲ, ಇದು ಪರ್ಮನೆಂಟ್ ಪೋಸ್ಟ. 60 ವರ್ಷ ನೌಕರಿ ಇರ್ತದೆ. 60 ವರ್ಷ ನೀವು ಮುಗಿಸಿ ಬರ್ಬೋದು, ಅಥವಾ ನಿಮಗೆ ಬೇಡಪ್ಪ ಅಂದರೆ 20 ವರ್ಷಕ್ಕೆ ನೀವು ವಾಲಂಟಿಯರ್ ರಿಟೈರ್ಮೆಂಟ್ ಸಹಿತ ತೊಗೋಬೋದು. ಅಭ್ಯರ್ಥಿಗಳಿಗೆ SSC GD ಒಳ್ಳೆಯ ಪೋಸ್ಟ್ ಅದ, ಅದರಲ್ಲಿ ಭಾಳ ಒಳ್ಳೆಯ ಅವಕಾಶಗಳಿದಾವೆ. ನಿಮ್ಮ ಎಜುಕೇಷನ್ ಹೆಚ್ಚಿಗೆ ಆಗಿತ್ತಂದ್ರೆ, PUC ಡಿಗ್ರಿ ಆಗಿತ್ತಂದ್ರೆ ನೀವು ಮೊದಲು ಪೊಲೀಸ್ ಕಾನ್ಸ್ಟೇಬಲ್ ಆಗಿ, ಆಮೇಲೆ ಹೆಡ್ ಕಾನ್ಸ್ಟೇಬಲ್ ಆಗಿ, ಆಮೇಲೆ ASI ಆಗಿ, ಆಮೇಲೆ PSI ಆಗಿ, ಆಮೇಲೆ CPI ಆಗಿ ಸಹಿತ ನೀವು ಬರುವಂಥ ಅವಕಾಶ SSC GD ಒಳಗದ ಅಭ್ಯರ್ಥಿಗಳೇ. ಅಷ್ಟೇ ಅಲ್ಲದೆ ಡಿಪಾರ್ಟ್ಮೆಂಟಿಂದ ಎಕ್ಸಾಮ್ ನಡೆಸ್ತಾರೆ. ನೀವು ಒಳಗಡೆ PSI ಎಕ್ಸಾಮ್ ಸಹಿತ ನಡೀತಾವೆ. ನೀವು ಒಳಗಡೆ ಹೋಗಿ 1 ವರ್ಷ 2 ವರ್ಷಕ್ಕೆ ನೀವು PSI ಎಕ್ಸಾಮ್ ಸಹಿತ ಒಳಗೆ ಹೋಗಿ ಎಕ್ಸಾಮ್ ಕಟ್ಟಿ ನೀವು PSIನೂ ಆಗುವಂಥ ಅವಕಾಶ ಅದ. SSC GD ಒಳ್ಳೆಯ ಅವಕಾಶ. ಯಾಕಂದರೆ ಈ ಹಿಂದೆ ಏನು ಮಾಡ್ತಿರಪ್ಪ ಅಂದರೆ 2 ವರ್ಷಕ್ಕೊಮ್ಮೆ ಕಾಲ್ಫಾರ್ಮ್ ಮಾಡ್ತಾಯಿದ್ರು. ಒಮ್ಮೆ ಆಯ್ತಪ್ಪ ಅಂದರೆ ಕಾಲ್ಫಾರ್ಮ್ ಮತ್ತೆ 2 ವರ್ಷ ಹೋಗ್ತಾಯಿತ್ತು ಪ್ರಕ್ರಿಯೆ. ಈಗ ವರ್ಷಕ್ಕೊಮ್ಮೆ ಕರಿತಾ ಇದ್ದಾರೆ. ಅಭ್ಯರ್ಥಿಗಳೇ, ನಿಮ್ಗೆ ಒಳ್ಳೆಯ ಸುವರ್ಣ ಅವಕಾಶ ಸಿಕ್ಕಂಥ ಅವಕಾಶವನ್ನು ಬಳಸ್ಕೊಂಡು ಈಗಿರ್ತ ಎಲ್ಲರೂ ರೆಡಿ ಆಗಬೇಕು. ಯಾಕಂದರೆ ಪರೀಕ್ಷೆ ಒಳಗೆ ಮೆರಿಟ್ ಹೈ ಮೆರಿಟ್ ಆದ್ರೆ ನಮ್ಗೆ ಅನುಕೂಲ ಆಗ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ ಆರ್ಮಿಗೆ ಮತ್ತು SSC GD ಒಳಗೆ ಇರುವಂಥ ಡಿಫ್ರೆನ್ಸ್ ಏನಪ್ಪ ಅಂದರೆ ಮೆರಿಟ್ ಲಿಸ್ಟ. ಇಲ್ಲಿ ಮೆರಿಟ್ ಲಿಸ್ಟ್ ಯಾವ ರೀತಿ ಮಾಡ್ತಾರಪ್ಪ ಅಂದರೆ SC ಮಾಡ್ತಾರೆ, ST ಮಾಡ್ತಾರೆ, ಆಮೇಲೆ OBC ಮಾಡ್ತಾರೆ, ಆಮೇಲೆ ಜನರಲ್ ಮಾಡ್ತಾರೆ. ನಿಮ್ಗೆ ಗೊತ್ತಿರಲಿ, ಹಿಂಗೆ ಭಾಗಗಳನ್ನ ಮಾಡಿಕೊಂಡು ಮೆರಿಟ್ ಮಾಡ್ತಾರೆ. ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಸಹಿತ ಇದಕ್ಕೆ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು. ಪುರುಷರಿಗೂ ಇರ್ತದೆ, ಮಹಿಳೆಯರಿಗೂ ಇರ್ತದೆ. ಒಳ್ಳೆಯ ಅವಕಾಶದ ಅಭ್ಯರ್ಥಿಗಳೇ, ನೀವು ಗಮನಿಸ್ಬೋದು. ಆ ವಿಡಿಯೋಗಳನ್ನ ನೋಡ್ತಾ ನನ್ನ ಮಾತುಗಳನ್ನ ಹಾಗೆ ಕೇಳ್ತಾ ಹೋಗ್ರಿ. ಹಾಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಈಗ ಯಶಸ್ವಿಯಾಗಿ 19ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಡಿಫೆನ್ಸ್ ಫೋರ್ಸ್ ತರಬೇತಿಯಲ್ಲಿ ಭಾರತ ದೇಶದಲ್ಲಿ ಹೆಸರುವಾಸಿಯಾಗಿರುವ ಕರ್ನಾಟಕದ ಏಕೈಕ ಸಂಸ್ಥೆ ಎಂದು ಹೇಳ್ಬೋದು. ಈಗ ಸುಮಾರು 10,800ಕ್ಕಿಂತ ಅಧಿಕ ಜನ ಆರ್ಮಿ ಮತ್ತು ಪೊಲೀಸ್ ಹಾಗೂ ವಿವಿಧ ಇಲಾಖೆಗಳಲ್ಲಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರದಲ್ಲಿ ಆಯ್ಕೆಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಷ್ಟೇ ಅಲ್ಲದೆ ವರ್ಷಕ್ಕೆ ಬಹಳಷ್ಟು ಅಭ್ಯರ್ಥಿಗಳು ಆಯ್ಕೆಯಾಗುವುದರಿಂದ ಜಾಹೀರಾತಿನಲ್ಲಿ ಭಾವಚಿತ್ರವನ್ನು ಹಾಕಲು ಸಾಧ್ಯವಾಗುತ್ತಿಲ್ಲ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಯುವಕರಿಗೆ ಎಲ್ಲ ಪರೀಕ್ಷೆಗಳಿಗೆ ಅನುಕೂಲವಾಗುವ ದೃಷ್ಟಿಯಿಂದ ಮತ್ತು ಆರ್ಮಿ ಮತ್ತು ಪೊಲೀಸ್ ಭರ್ತಿ ಸಲುವಾಗಿ ವರ್ಷಗಟ್ಟಲೆ ತಿರುಗಾಡಿ ಹಣವನ್ನು ಹಾಳು ಮಾಡದೆ ಸರಿಯಾದ ತರಬೇತಿಯನ್ನು ಪಡೆದು ನಿಮ್ಮ ಭಾವಿ ಭವಿಷ್ಯವನ್ನು ರೂಪಿಸಿಕೊಳ್ಳಿರಿ. ಉತ್ತಮವಾದ ತರಬೇತಿಯನ್ನು ಪಡೆಯಿರಿ. ನಮ್ಮಲ್ಲಿ ಫಿಸಿಕಲ್ ಆ್ಯಂಡ್ ಸಬ್ಜೆಕ್ಟ್ ತರಬೇತಿ ನೀಡಲಾಗುವುದು. ನಿಮ್ಮ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ಆದ್ದರಿಂದ ಒಳ್ಳೆಯ ತರಬೇತಿ ಕೊಡುವ ಉದ್ದೇಶದಿಂದ ನಮ್ಮ ಸಂಸ್ಥೆ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಹುದ್ದೆಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಆದ್ದರಿಂದ ಯುವಕರು ಹಿಂದೆ ಬಂದು ಪ್ರವೇಶ ಪಡೆಯಿರಿ. ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸಬೇಕು. ನಮ್ಮ ಸಂಸ್ಥೆಯ ತರಬೇತಿಯ ವಿಶೇಷತೆಗಳೇನೆಂದರೆ ಗ್ರಂಥಾಲಯ ವ್ಯವಸ್ಥೆ ಇರುತ್ತದೆ. ಬೇಸಿಕ್ ಕಂಪ್ಯೂಟರ್ ತರಬೇತಿ ಕೊಡಲಾಗುವುದು. ಪ್ರೊಜೆಕ್ಟರ್ ಮುಖಾಂತರ ಬೋಧನೆ ಮಾಡಲಾಗುವುದು. ಪ್ರತಿ ವಾರಕ್ಕೊಮ್ಮೆ ಮಾದರಿ ಪರೀಕ್ಷೆ ನಡೆಸಲಾಗುವುದು. ಒಂದು ಬ್ಯಾಚ್ ಸಮಯ ಕೆಲವೊಂದು 1 ತಿಂಗಳು ಇರ್ತಾವೆ, ಕೆಲವೊಂದು 2 ತಿಂಗಳು ಇರ್ತಾವೆ, ಕೆಲವೊಂದು 3 ತಿಂಗಳು ನೀವು ಬ್ಯಾಚ್ಗಳನ್ನು ಮಾಡ್ಬೋದು. ಅದೇ ರೀತಿಯಾಗಿ ಕೆಲವೊಂದು ಅಭ್ಯರ್ಥಿಗಳು ಸಿಲೆಕ್ಷನ್ ಆಗುವವರೆಗೂ ಸಹಿತ ನಮ್ಮ ಸಂಸ್ಥೆಯಲ್ಲಿ ನೀವು ಇರ್ಬೋದು. ಇಲ್ಲಿಂದ ಸಿಲೆಕ್ಷನ್ ಆಗಿ ಹೋಗುವಂಥ ಅವಕಾಶ ಸಹಿತ ನಮ್ಮ ಸಂಸ್ಥೆಯಲ್ಲಿದೆ. ಅದೇ ರೀತಿಯಾಗಿ ಫಿಸಿಕಲ್ ಮತ್ತು ಸಬ್ಜೆಕ್ಟ್ ತರಬೇತಿ ಕೊಡಲಾಗುವುದು. ಶಾಂತ ವಾತಾವರಣದ ಬೋಧನೆ ಕೊಠಡಿ ಇದೆ. ಅದೇ ರೀತಿಯಾಗಿ ವೈಯಕ್ತಿಕ ಕಾಳಜಿ ವಹಿಸಲಾಗುವುದು. ಬೇರೆ ಬೇರೆ ರಾಜ್ಯದ ಅಭ್ಯರ್ಥಿಗಳಿಗೆ ಬೇರೆ ಬೇರೆ ರೂಮ್ ಕೊಡಲಾಗುವುದು. ಫಿಸಿಕಲ್ ಅಭ್ಯರ್ಥಿಗಳಿಗೆ ಹಾಗೂ ಎಕ್ಸಾಮ್ ಅಭ್ಯರ್ಥಿಗಳಿಗೆ ಸಹಿತ ಬೇರೆ ಬೇರೆ ರೂಮುಗಳನ್ನು ಕೊಡಲಾಗುವುದು. ಅಭ್ಯರ್ಥಿಗಳೇ, ಮಹಿಳೆಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ ಇರುತ್ತದೆ. ಅದೇ ರೀತಿಯಾಗಿ 5 ಲಕ್ಷ ರೂಪಾಯಿದಲ್ಲಿ ಖರ್ಚು ಮಾಡಿದ ಜಿಮ್ ತರಬೇತಿ ಇರುತ್ತದೆ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಗೂಗಲ್ ಮ್ಯಾಪ್ನಲ್ಲಿ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲ್ಗಿ ಎಂದು ಹೊಡೆದು ಸಂಸ್ಥೆಯ ಲೊಕೇಶನ್ ಸಹಿತ ನೀವು ನೋಡ್ಬೋದು. ಅದೇ ರೀತಿಯಾಗಿ 19 ವರ್ಷದಿಂದ ನುರಿತ ಉಪನ್ಯಾಸಕರಿಂದ ವಿಷಯವಾರು ಬೋಧನೆ ಮಾಡಲಾಗುವುದು. ಫಿಸಿಕಲ್ ಮಾಸ್ಟರ್ ಅವರಿಂದ ದೈಹಿಕ ತರಬೇತಿ ನೀಡಲಾಗುವುದು. 400 ಮೀಟರ್ ಟ್ರ್ಯಾಕ್ ಇರುವ ವಿಶಾಲವಾದ ಕ್ರೀಡಾ ಮೈದಾನದ ವ್ಯವಸ್ಥೆ ಇರುತ್ತದೆ. ಉತ್ತಮವಾದ ಊಟ ಮತ್ತು ವಸತಿ ಸೌಲಭ್ಯ ಸಹಿತ ಇರುತ್ತದೆ. ಅದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬೋಧನೆ ಮಾಡಲಾಗುವುದು. ಅದೇ ರೀತಿಯಾಗಿ ಪುರುಷ ಹಾಗೂ ಮಹಿಳೆಯರಿಗೆ ತರಬೇತಿ ಕೊಡಲಾಗುವುದು. ನಿರಂತರವಾಗಿ ತರಬೇತಿ ಮತ್ತು ಪ್ರವೇಶ ಪ್ರಾರಂಭವಾಗಿರುತ್ತವೆ. 500 ಅಭ್ಯರ್ಥಿಗಳಿಗೆ ತರಬೇತಿಗೆ ಅವಕಾಶವಿದೆ. ಒಂದೊಂದು 100 ಅಭ್ಯರ್ಥಿಗಳಿಗೆ ಬ್ಯಾಚ್ ಮಾಡಲಾಗುವುದು. ಅದೇ ರೀತಿಯಾಗಿ ಮಹಿಳಾ ಅಭ್ಯರ್ಥಿಗಳಿಗೆ 100 ಮಹಿಳಾ ಅಭ್ಯರ್ಥಿಗಳು ಇರಲಿಕ್ಕೆ ಅವಕಾಶ ಇರುತ್ತದೆ.
ಅಭ್ಯರ್ಥಿಗಳು ಗಮನಿಸಬೇಕು. ಪ್ರತಿನಿತ್ಯ ನಡೀತಕ್ಕಂಥ ತರಬೇತಿ ಓಟ, ಪುಲಪ್ಸ, ಬ್ಯಾಲೆನ್ಸ, ಉದ್ದ ಜಿಗಿತ, ಎತ್ತರ ಜಿಗಿತ, ಗುಂಡು ಎಸೆತ, ಜಿಮ್ಮ, ಪರೇಡ, ವಾರ್ಮಪ, ಯೋಗಾಸನ, ಧ್ಯಾನ, ಕರಾಟೆ ತರಬೇತಿ ಹಾಗೂ ವಿವಿಧ ಆಟಗಳು ಮತ್ತು ಬೇಸಿಕ್ ಕಂಪ್ಯೂಟರ್ ತರಬೇತಿ ಹಾಗೂ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಸಂಬಂಧಪಟ್ಟ ಹುದ್ದೆಗಳಿಗೆ ಸಂಬಂಧಪಟ್ಟ ಪಠ್ಯ ವಿಷಯಗಳನ್ನು ವಿಷಯವಾರು ನುರಿತ ಉಪನ್ಯಾಸಕರಿಂದ ಬೋಧಿಸಲಾಗುವುದು. ಅಭ್ಯರ್ಥಿಗಳು ಗಮನಿಸಬೇಕು. ನಮ್ಮ ಸಂಸ್ಥೆಯ ವತಿಯಿಂದ ನಡೆಸುತ್ತಿರುವ ಈ ಸದ್ಯ ಪ್ರೆಸೆಂಟ್ ಚಾಲ್ತಿ ಇರುವ ತರಬೇತಿಗಳು ಯಾವಂದ್ರೆ ಅಗ್ನಿವೀರ ಆರ್ಮಿ ಟ್ರೇಡ್ಮನ್ 8ನೇ ತರಗತಿ ಅಥವಾ 10ನೇ ತರಗತಿ ಮೇಲೆ ಇರತಕ್ಕಂಥ GD ಹುದ್ದೆಗಳಿಗೂ ತರಬೇತಿ ಕೊಡಲಾಗುವುದು. ಅದೇ ರೀತಿಯಾಗಿ ಕ್ಲರ್ಕ್ PUC ಮೇಲೆ ಕ್ಲರ್ಕ್ ಹುದ್ದೆಗೆ ಸಹಿತ ತರಬೇತಿ ಕೊಡಲಾಗುವುದು. ಅದೇ ರೀತಿಯಾಗಿ PUC ಸೈನ್ಸ್ ಮೇಲೆ ಬಂದಂಥ ಅಭ್ಯರ್ಥಿಗಳಿಗೆ ಟೆಕ್ನಿಕಲ್ ಹುದ್ದೆಗಳಿಗೆ ಸಹಿತ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಅಭ್ಯರ್ಥಿಗಳು ನಿಮ್ಗೆ ಗೊತ್ತಿರಬೇಕು, SSC GDಯಲ್ಲಿ ಇದು SSC GD ಒಳಗೆ ಬರ್ತದೆ. ಆಮೇಲೆ ಟ್ರೇಡ್ಮನ್ ಹುದ್ದೆಗಳು ಬರ್ತಾವೆ. ಅದು BSF ಆಗಿರ್ಬೋದು, CISF, CRPF, SSB, ITBP, ಆಸಾಮ್ ರೈಫಲ ಇವುಗಳಲ್ಲಿ ಸಹಿತ ಟ್ರೇಡ್ಮನ್ ಹುದ್ದೆಗಳು ಬರ್ತಾವೆ. ಆ ಹುದ್ದೆಗಳಿಗೆ ಸಹಿತ ತರಬೇತಿಯನ್ನು ಕೊಡಲಾಗುವುದು. ಅಭ್ಯರ್ಥಿಗಳು ಗಮನಿಸಬೇಕು. ವರ್ಷದ 12 ತಿಂಗಳು ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಬ್ಯಾಚ್ಗಳು ಪ್ರಾರಂಭವಾಗಿರ್ತವೆ. ಆಮೇಲೆ ನೀವು ಕಾಂಟ್ಯಾಕ್ಟ್ ಮಾಡೋ ನಂಬರನ್ನು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿ ನಾವು ನಿಮಗೆ ನೀಡ್ತಾ ಇರ್ತೀವಿ. ಅಭ್ಯರ್ಥಿಗಳೇ ಆ ನಂಬರಿಗೆ ನೀವು ಫೋನ್ ಮಾಡ್ಬೋದು. 9886414930 ಅಥವಾ 9742407690 ಅಥವಾ 9482974930 ಈ 3 ನಂಬರ್ನಲ್ಲಿ ಯಾವುದಾದ್ರೂ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಬಹಳಷ್ಟು ಜನ ಅಭ್ಯರ್ಥಿಗಳು ಹೇಳ್ತಾರೆ, ಸರ್ ನಿಮ್ಮ ಫೋನನ್ನು ಸರಿಯಾಗಿ ಎತ್ತೋದಿಲ್ಲ ಅಂತ. ದಯವಿಟ್ಟು ಎಲ್ಲರಿಗೂ ಗೊತ್ತಿರಲಿ ನಿಮ್ಗೆ, ನಾವು ಕ್ಲಾಸ್ನಲ್ಲಿ ಇದ್ದೀವಪ್ಪ ಅಂದರೆ ಫೋನನ್ನು ಎತ್ತೋದಿಲ್ಲ, ಕ್ಲಾಸ್ಗೆ ಹೋದಾಗ ಫೋನ್ ಎತ್ತೋದಿಲ್ಲ. ಆದ್ದರಿಂದ ನೀವು ಎಲ್ಲರೂ ಏನು ಮಾಡ್ಬೇಕಪ್ಪ ಅಂದ್ರೆ 3 ನಂಬರ್ಗಳನ್ನ ಇಟ್ಕೋಬೇಕು. 3 ನಂಬರ್ಗಳನ್ನ ಇಟ್ಕೊಂಡು ಒಂದು ಹತ್ತಲಿಲ್ಲ ಅಂದ್ರೆ ಮತ್ತೊಂದು ನಂಬರ್ಗೆ ನೀವು ಫೋನ್ ಮಾಡಿ. ಅಭ್ಯರ್ಥಿಗಳೇ ಭಾಳಷ್ಟು ಜನ ಮಂಗಳೂರು ಏರಿಯಾದ ಅಭ್ಯರ್ಥಿಗಳು ಮೆಸೇಜ್ ಮಾಡ್ತಾ ಇದ್ದಾರೆ ಕಂಟಿನ್ಯೂ ಆಗಿ. ಏನಪ್ಪ ಅಂದ್ರೆ ಸರ್ ಸೆಕೆಂಡ್ ಲಿಸ್ಟ್ ಬಿಡ್ತಾರೋ ಇಲ್ಲೋ ಅಂಥೇಳಿ ಭಾಳಷ್ಟು ಜನ ಅಭ್ಯರ್ಥಿಗಳು ಸರ್ ರಿಪ್ಲೈ ಮಾಡಿ ಅಂಥೇಳಿ ಬೇಜಾರದಿಂದ ಕೇಳ್ತಾ ಇದ್ದಾರೆ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಬೆಂಗಳೂರು ಏರಿಯಾದಿಂದ ಒಟ್ಟು 23 ಜನರನ್ನು ಏನು ಮಾಡಿರಪ್ಪ ಅಂದ್ರೆ ಸೆಕೆಂಡ್ ಲಿಸ್ಟ್ ತೆಗೆದುಕೊಂಡ್ರು. ಅಲ್ಲಿ ಏನಾಯ್ತಪ್ಪ ಅಂದ್ರೆ ಪ್ಯಾರಾ ರೆಜಿಮೆಂಟ್ಗೆ 17 ಜನ ಆಯ್ಕೆ ಆದರು. ಆಮೇಲೆ ಇನ್ನು 6 ಜನ ಆಯ್ಕೆಯಾದಂಥ ಅಭ್ಯರ್ಥಿಗಳು, ಆರ್ಮಿ ಅಭ್ಯರ್ಥಿಗಳು ಆಯ್ಕೆಯಾದಂಥ ಅಭ್ಯರ್ಥಿಗಳು ಅವ್ರ ಜಾಯ್ನಿಂಗ್ ಬರಲಿಲ್ಲ. ಆ ಕಾರಣದಿಂದ ಒಟ್ಟು 23 ಅಭ್ಯರ್ಥಿಗಳನ್ನ ಸೆಕೆಂಡ್ ಲಿಸ್ಟ್ ಮಾಡಿ ಬೆಂಗಳೂರು ಏರಿಯಾದಿಂದ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಂಡ್ರು. ಅದೇ ರೀತಿಯಾಗಿ ಪ್ಯಾರಾ ರೆಜಿಮೆಂಟ್ದಿಂದ ಮಂಗಳೂರು ಏರಿಯಾದಿಂದ ಆಯ್ಕೆಯಾಗಿದ್ದಾರೆ. ಆದರೆ ಎಷ್ಟು ಜನ ಆಯ್ಕೆಯಾಗಿದ್ದಾರೆ ಅನ್ನೋದು ನಿಖರವಾಗಿ ಗೊತ್ತಿಲ್ಲ. ಆಮೇಲೆ ಇನ್ನೂವರೆಗೆ ಸೆಕೆಂಡ್ ಲಿಸ್ಟ್ ಬಿಟ್ಟಿಲ್ಲ. ಅಭ್ಯರ್ಥಿಗಳೇ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಹೋದ ಸಲ ಈ ಹಿಂದಿನ ರ್ಯಾಲಿಯಲ್ಲಿ ಸಹಿತ ಬೆಂಗಳೂರು ಏರ್ ಆಗಿರ್ಬೋದು, ಮಂಗಳೂರು ಏರ್ ಆಗಿರ್ಬೋದು, ಬೆಳಗಾವಿ ಏರ್ ಆಗಿರ್ಬೋದು 3 ಏರ್ಗಳಿಂದ ಸೆಕೆಂಡ್ ಲಿಸ್ಟ್ ಮಾಡಿಬಿಟ್ಟಿದ್ರು. ಸೆಕೆಂಡ್ ಲಿಸ್ಟ್ ಯಾವ ರೀತಿ ಬಿಡ್ತಾರಪ್ಪ ಅಂದ್ರೆ ವಿದ್ಯಾರ್ಥಿಗಳ ಇಮೇಲ್ಗೆ ನೇರವಾಗಿ ಮೆಸೇಜನ್ನು ಹಾಕ್ತಾರೆ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಫೋನ್ ಮುಖಾಂತರ ಹೇಳ್ತಾ ಇರ್ತಾರೆ. ಅಭ್ಯರ್ಥಿಗಳಿಗೆ ನಿಮ್ಗೆ ಗೊತ್ತಿರಲಿ, ಈಗ 15 ದಿನಕ್ಕೂ ಬರ್ಬೋದು, 1 ತಿಂಗಳು ಬರ್ಬೋದು, ಅಥವಾ ಇಷ್ಟ ವೇಕೆನ್ಸಿ ಮೇಲೆ ಅವ್ರು ಕ್ಲೋಸು ಮಾಡ್ಬೋದು. ಮತ್ತೇನಾದರೂ ಮಂಗಳೂರು ಏರಿಗೆ ಸಂಬಂಧಪಟ್ಟಂಥ ಮಾಹಿತಿ ಬರ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ನಾನು ನಿಮ್ಗೆ ಸಂಪೂರ್ಣ ಮಾಹಿತಿಯನ್ನು ಹೇಳ್ತಾ ಇರ್ತೀನಿ. ಅಭ್ಯರ್ಥಿಗಳೇ ಪ್ರತಿನಿತ್ಯ ನಮ್ಮ ವಿಡಿಯೋನ ವೀಕ್ಷಣೆ ಮಾಡ್ತಾಯಿದ್ದೀರಿ. ಆದರೂ ಸಹಿತ ಮಂಗಳೂರು ಯಾರದು ಹೇಳಿ ಸರ್ ಅಂತಿದ್ದಾರೆ. ಈಗಾಗಲೇ ಒಂದು ವಿಡಿಯೋಗೆ ನಾನು ಕಮೆಂಟನ್ನು ಸಹಿತ ಹಾಕಿದ್ದೀನಿ, ನೀವು ಚೆಕ್ ಮಾಡ್ಕೋಬೋದು. ಅಭ್ಯರ್ಥಿಗಳೇ ಇದು SSC GD ಅಭ್ಯರ್ಥಿಗಳು ಹೊಸ ಬ್ಯಾಚ ಈಗಾಗಲೇ ಪ್ರವೇಶ ಪ್ರಾರಂಭವಾಗಿವೆ. ಗಮನಿಸ್ಬೋದು ನೀವೀಗ 5 ಕಿಲೋಮೀಟರ್ ರನ್ನಿಂಗನ್ನು SSC GDಗೆ ಬಂದಂಥ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಹೋಗುವಾಗ 2.5 ಕಿಲೋಮೀಟ್ರ, ಆಮೇಲೆ ಬರುವಾಗ 2.5 ಕಿಲೋಮೀಟ್ರ್ ರನ್ನಿಂಗನ್ನು ಅಭ್ಯರ್ಥಿಗಳು ಮಾಡ್ತಾಯಿದ್ದಾರೆ. ಸಾಕಷ್ಟು ಜನ ಅಭ್ಯರ್ಥಿಗಳು, ಸುಮಾರು ಈಗ 150 ಅಭ್ಯರ್ಥಿಗಳು SSC GD ತರಬೇತಿಗೆ ಆಗಮಿಸಿದ್ದಾರೆ. ಅವರೆಲ್ಲರಿಗೂ ನಮ್ಮ ಸಂಸ್ಥೆಯಿಂದ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೀವಿ. ಯಾಕಂದರೆ ಹೊಸದಾಗಿ ಬಂದಂಥ ಎಲ್ಲ ಅಭ್ಯರ್ಥಿಗಳಿಗೆ ಸ್ವಾಗತವನ್ನು ಕೋರ್ತೀವಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ ಇನ್ನೂ ಪ್ರವೇಶ ಪ್ರಾರಂಭವಾಗಿ ಒಟ್ಟು ಟೋಟಲ್ 500 ಅಭ್ಯರ್ಥಿಗಳವರೆಗೆ ನಮ್ಮ ಸಂಸ್ಥೆಯಲ್ಲಿ ನಾವು ಅಡ್ಮಿಷನ್ನ ತೊಗೋತೀವಿ. ನಿಮ್ಗೆ ಗೊತ್ತಿರಲಿ, ಯಾರಾದರೂ ಇನ್ನೂ ಇಂಟ್ರೆಸ್ಟ್ ಇದ್ದರೆ ನೀವು ಬರ್ಬೋದು. ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ ನಮ್ಮ ಸಂಸ್ಥೆ ಯಶಸ್ವಿಯಾಗಿ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಅಭ್ಯರ್ಥಿಗಳೇ ನೀವು ಗಮನಿಸಬಹುದು, ನಮ್ಮ ಸಂಸ್ಥೆಯಿಂದ ಒಳ್ಳೆಯ ಫಲಿತಾಂಶ ಇದೆ. ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಡಿಫೆನ್ಸ್ ಫೋರ್ಸ್ಗಳಿಗೆ ನಮ್ಮ ಸಂಸ್ಥೆಯಿಂದ ಆಯ್ಕೆ ಆಗ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಎಲ್ಲರಿಗೂ ಪರಿಚಯ ಇದೆ. ಎಲ್ಲರೂ ಮಾತನಾಡ್ತಾರೆ. ಬಹಳಷ್ಟು ಜನ ಅಭ್ಯರ್ಥಿಗಳು ಪ್ರತಿಯೊಂದು ಇಂಡಿಯನ್ ಅಗ್ನಿವೀರ ಆರ್ಮಿ ಆಗಿರ್ಬೋದು ಅಥವಾ ಇಂಡಿಯನ್ ಆರ್ಮಿ ಆಗಿರ್ಬೋದು, ಭಾರತ ದೇಶದಲ್ಲಿ ಇರ್ತಕ್ಕಂಥ ಪ್ರತಿಯೊಂದು ಟ್ರೈನಿಂಗ್ ಸೆಂಟ್ರಿಗೆ ನಾವು ಆದರೆ ಎಲ್ಲ ಕಡೆ ಸಹಿತ ನಮ್ಮ ವಿದ್ಯಾರ್ಥಿಗಳು ಸಿಗ್ತಾರೆ. ಇದು ಸಹಿತ
ಹೆಮ್ಮೆ ವಿಚಾರ. ನಮ್ಮ ಕರ್ನಾಟಕದ ಅಭ್ಯರ್ಥಿಗಳು ನಮ್ಮ ಭಾರತ ದೇಶದಿಂದ ಡಿಫೆನ್ಸ್ ಫೋರ್ಸ್ ಅಂದರೆ ಇಂಡಿಯನ್ ಆರ್ಮಿ ಸೇರೋದಾಗಿರ್ಬೋದು ಅಥವಾ ಪೊಲೀಸ್ ಕಾನ್ಸ್ಟೇಬಲ್ ಆಗೋದಾಗಿರ್ಬೋದು, ಒಟ್ಟಾರೆಯಾಗಿ ಡಿಫೆನ್ಸ್ ಫೋರ್ಸ್ ಸೇರ್ತಕ್ಕಂಥ ಅವರ ಕನಸನ್ನು ನನಸು ಮಾಡಿಕೊಳ್ಳಲಿಕ್ಕೆ ಒಳ್ಳೆಯ ಅವಕಾಶ ಇದೆ. ಅಭ್ಯರ್ಥಿಗಳು ಯಾರಾದರೂ ತರಬೇತಿ ಬರೋರಿದ್ರೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ತರಬೇತಿಗೆ ಬರ್ಬೋದು. ಪ್ರತಿನಿತ್ಯ ನೀವು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದರೆ ಪ್ರತಿಯೊಂದು ಮಾಹಿತಿಯನ್ನು ನಾವು ನಿಮ್ಮ ಕನ್ನಡದಲ್ಲಿ ಮಾಹಿತಿಯನ್ನು ನೀಡ್ತಾ ಇರ್ತೀವಿ, ಗಮನಿಸ್ಬೋದು ಅಭ್ಯರ್ಥಿಗಳೇ. ಈ ವಿಡಿಯೋ ಎಷ್ಟೈತಪ್ಪ ಅಂದ್ರೆ ಟೋಟಲ ವಿದ್ಯಾರ್ಥಿಗಳು 24 ನಿಮಿಷದೊಳಗೆ ಎಷ್ಟು ಜನ ಅಭ್ಯರ್ಥಿಗಳು ಬರ್ತಾರೆ ಅಲ್ಲಿವರೆಗೆ ವಿಡಿಯೋನ ನೋಡ್ತಾ ನನ್ನ ಮಾತನ್ನು ಕೇಳ್ತಿರ್ತಕ್ಕಂಥ ವೀಕ್ಷಕರಿಗೂ ಸಹಿತ ನಿಮಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಎಲ್ಲ ಕರ್ನಾಟಕದ ಪಾಲಕರ ಆಶೀರ್ವಾದ ಹಾಗೂ ವಿದ್ಯಾರ್ಥಿಗಳ ಸಹಕಾರದಿಂದ ನಮ್ಮ ಸಂಸ್ಥೆ ಯಶಸ್ವಿಯಾಗಿ ಡಿಫೆನ್ಸ್ ಫೋರ್ಸ್ ತರಬೇತಿಯಲ್ಲಿ ಮುನ್ನಡೀತಾ ಇದೆ. ಇದೇ ರೀತಿ ನಿಮ್ಮ ಸಹಕಾರ ನಮಗೆ ಇರಲಿ ಅಂತ ನಾನು ಎಲ್ಲರಲ್ಲಿ ವಿನಂತಿ ಮಾಡಿಕೊಳ್ತೀನಿ. ಅಭ್ಯರ್ಥಿಗಳೇ, ನಿಮ್ಗೆ ಗೊತ್ತಿರಲಿ, ಪ್ರತಿಯೊಂದು ನೀವು ಇಲ್ಲಿ ಗಮನಿಸ್ಬೋದು, ಆರ್ಮಿ ಮತ್ತು ಪೊಲೀಸ್ಗಾಗಿ ಪೂರ್ವಭಾವಿಯಾಗಿ ನಾವು ತರಬೇತಿಯನ್ನು ನೀಡ್ತಾ ಇರ್ತೀವಿ. ಇದು ನಮ್ಮ ಕರ್ನಾಟಕ ರಾಜ್ಯದ ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಮೂಡಲಗಿಯಲ್ಲಿದೆ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಸರ್ಕಾರದಿಂದ ಮಾನ್ಯತೆ ಪಡೆದು ಯಶಸ್ವಿಯಾಗಿ ಮುನ್ನಡೆಯುತ್ತಿರುವ ಕರ್ನಾಟಕದ ಏಕೈಕ ಸಂಸ್ಥೆ. ನಮ್ಮ ಸಂಸ್ಥೆಯಲ್ಲಿ ಈಗಾಗಲೇ ನಿಮ್ಗೆ ಗೊತ್ತು, SSC GDಗೆ ಮತ್ತು ಅಗ್ನಿವೀರ ಆರ್ಮಿಗಾಗಿ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳು ಗಮನಿಸಬಹುದು. ಅದೇ ರೀತಿಯಾಗಿ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಸಹಿತ ನೀವು ಶೇರ್ ಮಾಡಬೇಕು. ಶೇರ್ ಮಾಡಿದ್ರಿ ಅಂದ್ರೆ ಪ್ರತಿಯೊಂದು ಮಾಹಿತಿ ಅವರಿಗೂ ಗೊತ್ತಾಗ್ತದೆ. ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂದ್ರೆ ನಮ್ಮ ಸಂಸ್ಥೆದು ಪ್ರತಿನಿತ್ಯ 400 ಮೀಟರ್ ಟ್ರ್ಯಾಕ್ನಾಗ ನಾವು ರನ್ನಿಂಗ್ ಮಾಡಿಸ್ತೀವಿ, 2 ಟೈಮ್ ಮಾಡಿಸ್ತೀವಿ. ಅದೇ ರೀತಿಯಾಗಿ ಪ್ಲೋಪ್ಸ, ಜಿಗ್ಜಾಗ್ ನಡಿಗೆ, ಲಾಂಗ್ ಜಂಪ, ಅದೇ ರೀತಿಯಾಗಿ ಹೈ ಜಂಪ್ ಇರ್ಬೋದು, ಗುಂಡು ಎಸೆತ ಇರ್ಬೋದು, ಪ್ರತಿಯೊಂದು 5 ಕಿಲೋಮೀಟರ್ ರನ್ನಿಂಗ್ ಆಗಿರ್ಬೋದು, ಪ್ರತಿಯೊಂದನ್ನು 2 ಟೈಮ್ ಮಾಡ್ತೀವಿ. ಇಲ್ಲಿ ಫಿಸಿಕಲ್ ಮಾಸ್ಟರ್ ಬೇರೆ ಇರ್ತಾರೆ, ಆಮೇಲೆ ಸಬ್ಜೆಕ್ಟ್ ಹೇಳೋ ಮಾಸ್ಟರ್ ಬೇರೆ ಇರ್ತಾರೆ. ನಿಮ್ಗೆಲ್ಲರಿಗೂ ಗೊತ್ತಿರಲಿ. ಆ ಅಭ್ಯರ್ಥಿ ಸಮೀಪ ಬರ್ತಾ ಇದ್ದಾನೆ, ಮುಂದಿನ ಅಭ್ಯರ್ಥಿ ನಾವು ಗಮನಿಸ್ಬೋದು. ಎಷ್ಟು ಟೈಮ್ದಾಗ ಬರ್ತಾನೆ ನೋಡೋಣ. ಫಸ್ಟ್ನೇ ಅಭ್ಯರ್ಥಿ. ಭಾಳಷ್ಟು ಜನ ಎಲ್ಲ ಅಭ್ಯರ್ಥಿಗಳು ಅತಿ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಅವರಿಗೆಲ್ಲ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸೋಣ. ಅಭ್ಯರ್ಥಿಗಳೇ, SSC GD ಮತ್ತು ಅಗ್ನಿವೀರ ಆರ್ಮಿಗಾಗಿ ಪ್ರವೇಶ ಪ್ರಾರಂಭವಾಗಿವೆ. ನಿಮ್ಮ ಸ್ನೇಹಿತರಿಗೂ ಸಹಿತ ಮಾಹಿತಿಯನ್ನು ನೀಡಿ. ಅಭ್ಯರ್ಥಿಗಳು ಮುಂದಿದ್ದಂಥ ಅಭ್ಯರ್ಥಿ ಭಾಳ ಡಿಫ್ರೆನ್ಸ್ ಮೇಲೆ ಮುಂದೆ ಓಡ್ತಾ ಇದ್ದಾನೆ, ನೋಡ್ಬೋದು. ಭಾಳ ಅಂದ್ರೆ ಭಾಳ ಡಿಫ್ರೆನ್ಸ್ ಬರ್ತಾ ಇದ್ದಾನೆ, ನೋಡ್ಬೋದು ಅಭ್ಯರ್ಥಿ. ಭಾಳ ಡಿಫ್ರೆನ್ಸ್ ಮೇಲೆ ಅವನ ಟೈಮಿಂಗನ್ನು ನಾವು ನೋಡಿದರೆ ಇಲ್ಲಿ ಗಮನಿಸ್ಬೋದು. ಅವನ ಟೈಮಿಂಗಲ್ಲಿ ಸರ್ ಬೈಕ್ ತಿರುಗ್ತಾರೆ, ಓಕೆ, ಅಲ್ಲಿಗೆ ಮುಗಿತ್ರಿ. 17:28 ಫಸ್ಟ್ ಬಂದಂಥ ಅಭ್ಯರ್ಥಿ ಟೈಮ 17:28. ಆಮೇಲೆ ನೆಕ್ಸ್ಟ್ ಅಭ್ಯರ್ಥಿ ಟೈಮಿನ ನಾವು ಗಮನಿಸ್ಬೋದು. ಇಲ್ಲಿ ನೀವು ನೋಡ್ಬೋದು. 2ನೇ ಅಭ್ಯರ್ಥಿ ಇಲ್ಲಿ ಬರ್ತಾ ಇದ್ದಾನೆ, ಅವನ ಟೈಮನ್ನು ಸಹಿತ ನಾವು ಗಮನಿಸ್ಬೋದು. ಇಲ್ಲಿ ಸರ್ ಬೈಕ್ ನಿಲ್ಲಿಸಿದ್ರೆ ಅಲ್ಲಿಗೆ ಫಿನಿಶಿಂಗ್ ಆಗ್ತದೆ. 5 ಕಿಲೋಮೀಟರ್ ರನ್ನಿಂಗ ನಿಮ್ಗೆ ಗೊತ್ತಾಗೋದು. ಇಲ್ಲಿ ನೋಡ್ಬೋದು 17:48. ಅದೇ ರೀತಿಯಾಗಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ. ಹೋಗ್ತಾ 2.5 ಕಿಲೋಮೀಟ್ರ, ಬರ್ತಾ 2.5 ಕಿಲೋಮೀಟರ್ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇದು 5 ಕಿಲೋಮೀಟರ್ ರನ್ನಿಂಗನ್ನು ಕೊಡ್ತಾ ಇದ್ದಾನೆ. ಈ ಅಭ್ಯರ್ಥಿ ಟೈಮಿಂಗನ್ನು ಸಹಿತ ನಾವು ಇಲ್ಲಿ ನೋಡ್ಬೋದು. ಸರ್ಗಳು ನಿಂತಿದ್ದಾರೆ, ಅಲ್ಲಿಗೆ ಫಿನಿಶ್ ಆಗ್ತದೆ. ಇಲ್ಲಿ ನಾವು ಗಮನಿಸ್ಬೋದು. 18:05 24 ನಿಮಿಷ ಒಳಗಡೆ ಬಂದರೆ ರನ್ನಿಂಗ್ ಪಾಸ್. SSC GD ಒಳಗೆ ನಿಮ್ಗೆ ಗೊತ್ತಿರಲಿ ಅಭ್ಯರ್ಥಿಗಳೇ, ಲಾಂಗ್ ರನ್ನಿಂಗ್ ಇರ್ತದೆ. ಆದ್ದರಿಂದ ಸಾಧ್ಯದಷ್ಟು ಸ್ಯೂಸ್ ಹಾಕೊಂಡು ಓಡಲಿಕ್ಕೆ ಪ್ರಯತ್ನ ಮಾಡಬೇಕು. ಗಮನಿಸ್ಬೋದು. ಈ ವಿದ್ಯಾರ್ಥಿ ಟೈಮ 18:18. ಅದೇ ರೀತಿಯಾಗಿ ಈ ವಿದ್ಯಾರ್ಥಿ ಟೈಮನ್ನು ಗಮನಿಸ್ಬೋದು. 18:22 ನೋಡಬೇಕು. ಇಲ್ಲಿ ಓಡು ಜೋರಾಗಿ ಓಡಬೇಕು. ಟೈಮನ್ನು ಸಹಿತ ನೀವು ಗಮನಿಸ್ಬೋದು ಅಭ್ಯರ್ಥಿಗಳಲ್ಲಿ. ಟೈಮ್ ನೋಡಿದರೆ ಗೊತ್ತಾಗ್ತದೆ. 18:35, 18:40. ಅದೇ ರೀತಿಯಾಗಿ ಇಲ್ಲಿ ಅಭ್ಯರ್ಥಿಗಳು ಬರ್ತಾ ಇದ್ದಾರೆ, ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಗಮನಿಸ್ಬೋದು. ನಾವು ಇಲ್ಲಿ ಟೈಮನ್ನು ಸಹಿತ ನೋಡ್ಬೋದು. 18:50. ಅದೇ ರೀತಿಯಾಗಿ 18:53, 18:56. ಅದೇ ರೀತಿಯಾಗಿ ಗಮನಿಸ್ಬೋದು. ಇಲ್ಲಿ ಟೈಮನ್ನು ನೋಡ್ಬೋದು. 19:03, 19:10. ಅಭ್ಯರ್ಥಿಗಳು ಗಮನಿಸ್ಬೋದು. ಇಲ್ಲಿ ಟೈಮನ್ನು ನೋಡ್ಬೋದು. SSC GD ಹಾಗೂ ಅಗ್ನಿವೀರ ಆರ್ಮಿಗಾಗಿ ಪೂರ್ವಭಾವಿಯಾಗಿ ತರಬೇತಿಗೆ ಪ್ರವೇಶ ಪ್ರಾರಂಭವಾಗಿವೆ. ಅಭ್ಯರ್ಥಿಗಳೇ, ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಅಭ್ಯರ್ಥಿಗಳು ನಮ್ಮಲ್ಲಿ ಬರ್ತಾ ಇದ್ದಾರೆ. ಗಮನಿಸ್ಬೋದು. ಟೈಮನ್ನು ನೋಡ್ಬೋದು. ನಾವು ಇಲ್ಲಿ ಟೈಮನ್ನು ನೋಡ್ಬೋದು. 19:32, 33. ಅದೇ ರೀತಿಯಾಗಿ ನೋಡ್ಬೋದು. ನೋಡು 19:43, 44 ಲಾಂಗ್ ರನ್ನಿಂಗ್ ಆಗ್ತದೆ. ಟೈಮನ್ನು ನೋಡ್ಬೋದು. 19:44.
49 ಅಲ್ಲಿ ಟೈಮ್ ಬರ್ತಾ ಇದೆ ಅಭ್ಯರ್ಥಿಗಳೇ, ಗಮನಿಸ್ಬೋದು. ಟೈಮ್ ಬರ್ತಾ ಇದೆ, ಟೈಮ್ ನೋಡ್ಬೋದು. 24 ನಿಮಿಷದ ಒಳಗಡೆ ಕೊಡಬೇಕಾಗ್ತದೆ. ಭಾಳಷ್ಟು ಜನ ಅಭ್ಯರ್ಥಿಗಳು ಭಾಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. ಸ್ಟಾರ್ಟಿಂಗ್ದಲ್ಲಿ ಈ ರೀತಿ ರನ್ನಿಂಗ್ ಮಾಡ್ತಾಯಿದ್ದಾರೆ, ನಿಜವಾಗಲೂ ಹೆಮ್ಮೆ ಅನ್ನಿಸ್ತದೆ. ಯಾಕಂದರೆ ಇನ್ನೂ ಟೈಮ್ ಅದ ಇವರಿಗೆ. ಟೈಮನ್ನು ಗಮನಿಸ್ಬೋದು. ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಅಭ್ಯರ್ಥಿಗಳಿಗೆ ಬರುವಾಗ, ಅಡ್ಮಿಷನ್ಗೆ ಬರುವಾಗ SSLC ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ, ಆಧಾರ್ ಕಾರ್ಡ್ ಜೆರಾಕ್ಸ, ಆಮೇಲೆ 3 ಫೋಟೋ, ಊಟ ಮಾಡಲಿಕ್ಕೆ ಒಂದು ಪ್ಲೇಟು, ಗ್ಲಾಸ, ಆಮೇಲೆ ಹಾಸಿಗೆ, ಆಮೇಲೆ ರನ್ನಿಂಗ್ ಶೂಸ, ಆಮೇಲೆ ಮತ್ತು ತಮಗೆ ಬೇಕಾದಂಥ ಇತರೆ ವಸ್ತುಗಳನ್ನು ತಾವು ತೆಗೆದುಕೊಂಡು ಬರಬೇಕು. ಅಭ್ಯರ್ಥಿಗಳು ಗಮನಿಸಬೇಕು. ನಮ್ಮಲ್ಲಿ ಫಿಸಿಕಲ್ ಡ್ರೆಸ್ ಕೊಡ್ತೀವಿ. ಫಿಸಿಕಲ್ ಡ್ರೆಸ್ ಅಂದರೆ ಒಂದು ಹಾಫ್ ಪ್ಯಾಂಟು, ಒಂದು ಬನಿಯನು, ಆಮೇಲೆ ಒಂದು ಟೀ ಶರ್ಟು, ಒಂದು ಅಪ್ಪರು, ಒಂದು ಲೋವರು ಇಲ್ಲಿ ನಮ್ಮಲ್ಲಿ ಸಿಗ್ತದೆ. 1,000 ರೂಪಾಯಿದಲ್ಲಿ ಇಷ್ಟು 5 ಐಟಮ್ಗಳನ್ನ ಕೊಡ್ತೀವಿ. 1,000 ರೂಪಾಯಿದಲ್ಲಿ. ನಿಮ್ಗೆ ಗೊತ್ತಿರಬೇಕು. ಎಲ್ಲರಿಗೂ ಯೂನಿಫಾರ್ಮ್ ಕಡ್ಡಾಯವಾಗಿ ಮಾಡಿರ್ತೀವಿ. ನೀವು ಟೈಮನ್ನು ಗಮನಿಸ್ಬೋದು. ಅಭ್ಯರ್ಥಿಗಳು ಬರ್ತಾಯಿದ್ದಾರೆ. ಭಾಳ ವೇಗವಾಗಿ ಅಭ್ಯರ್ಥಿಗಳು ಟೈಮನ್ನು ಕವರ್ ಮಾಡ್ತಾಯಿದ್ದಾರೆ. ನಿಜವಾಗ್ಲೂ ಖುಷಿ ಆಗ್ತದೆ. ಭಾಳಷ್ಟು ಈಗ ಇಟ್ಟು ಫಾಸ್ಟ್ ಅದಂದ್ರೆ ಆರಾಮ್ ಸರಿ. ಫಿಸಿಕಲ್ದೇನು ಅಂಜಿಕಿಲ್ಲ. SSC GD ಒಳಗೆ ಫಿಸಿಕಲ್ ಹೆದರುವಂಥದ್ದಿಲ್ಲ. ಮೇನ್ ಎಕ್ಸಾಮ್ ಮೆರಿಟ್ನ ಹೆಚ್ಚು ಮಾಡಬೇಕು. ಫಿಸಿಕಲ್ ಹೆದರುವಂಥದ್ದು ಇಲ್ಲ ಅಂದರೂ ಸಹಿತ 5 ಕಿಲೋಮೀಟ್ರ್ ಓಡುವಂಥ ಕೆಪಾಸಿಟಿ ಇರಬೇಕು. ನಿಮ್ಗೆ ಗೊತ್ತಿರಲಿ. 5 ಕಿಲೋಮೀಟ್ರ್ ಓಡಬೇಕು. ಅದು 24 ನಿಮಿಷ ಒಳಗಡೆ ಓಡಬೇಕಾಗ್ತದೆ. ಗಮನಿಸ್ಬೋದು. ಭಾಳಷ್ಟು ಜನ ಅಭ್ಯರ್ಥಿಗಳು 24 ನಿಮಿಷ ಒಳಗಡೆ ಬರ್ತಾಯಿದ್ದಾರೆ. ಗಮನಿಸ್ಬೋದು. ನಿಜವಾಗ್ಲೂ ಎಲ್ಲ ವಿದ್ಯಾರ್ಥಿಗಳು ಸ್ಟ್ರಾಂಗ್ ಇದ್ದಾರೆ. ನೋಡ್ಬೋದು. ಇಲ್ಲಿ ಟೈಮನ್ನು ಗಮನಿಸ್ಬೋದು. ಅದೇ ರೀತಿಯಾಗಿ ನಮ್ಮ ಸರ್ ಅಲ್ಲಿ ನಿಂತಿದ್ದಾರೆ. ಅವ್ರನ್ನ ಪಾಸ್ ಆದರೆ ಟೈಮಿಂಗ್ ಅಲ್ಲಿ ಮುಗೀತು. ನೋಡ್ತಾ ಇರ್ಬೋದು ಅಭ್ಯರ್ಥಿಗಳೇ. ನೆಕ್ಸ್ಟ್ ಮುಂದೆ ನಡೆಯತಕ್ಕಂಥ ಅಗ್ನಿವೀರ ಆರ್ಮಿ ರ್ಯಾಲಿ ಆಗಿರ್ಬೋದು, ಅಥವಾ ಬೆಳಗಾವಿ EROದಿಂದ ನಡೆಯತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ ನಡೆಯತಕ್ಕಂಥ ರ್ಯಾಲಿಗೆ ಪೂರ್ವಭಾವಿಯಾಗಿ ದೈಹಿಕ ತರಬೇತಿ ನೀಡಲಾಗುವುದು. ಅದೇ ರೀತಿಯಾಗಿ ಹೊಸದಾಗಿ ಅಗ್ನಿವೀರ ಆರ್ಮಿಗೆ ಸೇರ ಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಬಹಳಷ್ಟು ಜನ ಅಭ್ಯರ್ಥಿಗಳು ನಮ್ಮ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದಾರೆ. ಅವ್ರಿಗೂ ಸಹಿತ ನಾನು ಧನ್ಯವಾದ ಹೇಳ್ತೀನಿ. ಈಗಾಗಲೇ 1,36,000ಕ್ಕಿಂತ ಅಧಿಕ ಜನ ಅಭ್ಯರ್ಥಿಗಳು ಮತ್ತು ಪಾಲಕರು ಸಬ್ಸ್ಕ್ರೈಬ್ ಆಗಿದ್ದಾರೆ. ಅವರಿಗೆ ನಮ್ಮ ಶ್ರೀ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ ವತಿಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೀನಿ. ಅದೇ ರೀತಿಯಾಗಿ ಅಭ್ಯರ್ಥಿಗಳೇ, ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಹಾಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ನೋಡಿ ಎಷ್ಟು ವೇಗವಾಗಿ ಕಾಂಪಿಟೇಷನ್ ಮೇಲೆ ಓಡ್ತಾ ಇದ್ದಾರೆ. ಫಿನಿಶಿಂಗ್ ಇಟ್ಟು ಸ್ಪೀಡ್ ಇದೆ ಅಂದರೆ ನಿಜವಾಗ್ಲೂ ಖುಷಿ ಅನ್ನಿಸ್ತದೆ. 5 ಕಿಲೋಮೀಟ್ರ್ ರನ್ನಿಂಗ್ದಾಗ ಫಿನಿಶಿಂಗ್ ಬರಬೇಕಾದ್ರೆ ಭಾಳ ಸೋತು ಬರ್ತಾರೆ. ಆದರೆ ಭಾಳ ವೇಗವಾಗಿ ಅಭ್ಯರ್ಥಿಗಳು ರನ್ನಿಂಗನ್ನು ಮಾಡ್ತಾಯಿದ್ದಾರೆ, ಟೈಮನ್ನು ಕವರ್ ಮಾಡ್ತಾಯಿದ್ದಾರೆ. ಎಲ್ಲ ಅಭ್ಯರ್ಥಿಗಳು ನೋಡಿದರೆ ಭಾಳ ಖುಷಿ ಅನ್ನಿಸ್ತದೆ. ಗಮನಿಸ್ಬೋದು. ಇಲ್ಲಿ ಭಾಳ ವೇಗವಾಗಿ ನೋಡಿರಿ ಫಿನಿಶಿಂಗ್ ಯಾವ ರೀತಿ ಓಡ್ತಾ ಇದೆ ನೋಡ್ಬೋದು. ಇಲ್ಲಿ ಗಮನಿಸ್ಬೋದು. ನಾವಿಲ್ಲಿ ಅಭ್ಯರ್ಥಿಗಳು ನೋಡಿರಿ 3 ಜನ ಸೇಮ್ ಜೋಡಿ ಮಾತಾಡ್ಕೊಂಡು ಓಡ್ತಾ ಇದ್ದಾರೆ ಅನ್ನಿಸ್ತದೆ. ಬಹಳ ವೇಗವಾಗಿ ರನ್ನಿಂಗನ್ನು ಮಾಡ್ತಾಯಿದ್ದಾರೆ ಅಭ್ಯರ್ಥಿಗಳು. ಗಮನಿಸ್ಬೋದು. ಬಹಳಷ್ಟು ಜನ ಎಲ್ಲ ಅಭ್ಯರ್ಥಿಗಳು ಹೆಚ್ಚು 99% ಎಲ್ಲರೂ ಬಂದಿದ್ದಾರೆ. ಟೈಮ್ ನೋಡಿದರೆ ಗೊತ್ತಾಗ್ತದೆ ಎಲ್ಲರೂ ಕವರ್ ಆಗಿದ್ದಾರೆ. ನಾವು ನೋಡ್ಬೋದು. ಇಲ್ಲಿ ಗಮನಿಸ್ಬೋದು. ಟೈಮ್ ನೋಡ್ಬೋದು. ಫಾಸ್ಟಾಗಿ ಓಡ್ತಾ ಇದ್ದಾನೆ ಫಿನಿಶಿಂಗ್. ಇನ್ನೂ ಹಿಂದಿದ್ದಾರೆ, ಓಡ್ತಾ ಇದ್ದಾರೆ, ಜೋರಾಗಿ ಓಡ್ತಾ ಇದ್ದಾರೆ ಅಭ್ಯರ್ಥಿಗಳೇ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನೀವು ಭೇಟಿಯಾಗೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅನ್ಕೋತೀನಿ. ಗಮನಿಸ್ಬೋದು. ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹಿತ ಈ ವಿಡಿಯೋನ ಶೇರ್ ಮಾಡಿ. ಬಹುಶಃ ಲಾಸ್ಟ್ ವಿದ್ಯಾರ್ಥಿಯವನು ಬರ್ತಾ ಇರೋದು ನೋಡ್ಬೋದು. ಇವನು ಲಾಸ್ಟ್ ಟೈಮಿಂಗ್ ಎಷ್ಟು ತಗೋತಾನೆ. ಜೋರಾಗಿ ಓಡಬೇಕು, ಇನ್ನೂ ಜೋರಾಗಿ ಓಡಬೇಕು. ಟೈಮ್ ನೋಡ್ಬೋದು 23:46. ಓಕೆ, ಡನ್. 10ನೇ ತರಗತಿ ಅಥವಾ PUC ಪಾಸಾದ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಈಗ ನಮ್ಮ ಸಂಸ್ಥೆಯಲ್ಲಿ SSC GD, BSF, CRPF, CISF, ITBP, SSB, ಆಸಾಂ ರೈಫಲ್ಸ್, SSF, MTS ಹಾಗೂ ಹವಾಲ್ದಾರ್, AOC, ಅಗ್ನಿವೀರ ಆರ್ಮಿ ಫಿಸಿಕಲ್ ಆ್ಯಂಡ್ ಎಕ್ಸಾಮ್ ಕೋಚಿಂಗ್. ಅಡ್ಮಿಷನ್ ಓಪನ್. ಕಾಂಟ್ಯಾಕ್ಟ್ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ. ನಮಸ್ಕಾರ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ನಮ್ಮ ಸಂಸ್ಥೆ 2004ರಲ್ಲಿ ಪ್ರಾರಂಭವಾಗಿ ಈಗ 2023ಕ್ಕೆ 19ನೇ ವರ್ಷದಲ್ಲಿ ಮುನ್ನಡೀತಾ ಇದೆ. ಈಗ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದಂಥ ಅಭ್ಯರ್ಥಿಗಳು ಸುಮಾರು 10,584 ಅಭ್ಯರ್ಥಿಗಳು ಇಂಡಿಯನ್ ಆರ್ಮಿ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಇದು ನಮಗೆ ಹೆಮ್ಮೆಯ ವಿಷಯ. ಆತ್ಮೀಯ ಯುವಕರೇ ಮತ್ತು ಪಾಲಕರೇ, ಇದೇ ರೀತಿ ಪ್ರೋತ್ಸಾಹ ನಮ್ಮ ಸಂಸ್ಥೆ ಮೇಲೆ ನಿಮ್ಮದು ಇರಲಿ. ಹೀಗೆ ನಮ್ಮ ಸಂಸ್ಥೆ ಬೆಳೆಯಲು ಸಹಕರಿಸಿ. ನಮಸ್ಕಾರ.
ಪಾಲಕರ ಆಶೀರ್ವಾದ, ಯುವಕರೇ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 18ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ ಟ್ರೇಡ್ಮನ್, ಅಗ್ನಿವೀರ ಜನರಲ್ ಡ್ಯೂಟಿ, ಅಗ್ನಿವೀರ ಕ್ಲರ್ಕ್, ಅಗ್ನಿವೀರ ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ 8ನೇ ತರಗತಿ, 10ನೇ ತರಗತಿ ಮತ್ತು ಪಿಯುಸಿ ಪಾಸಾದ ಅಭ್ಯರ್ಥಿಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿ ರ್ಯಾಲಿಯಲ್ಲಿ ಸೇರಬಯಸುವ ಅಗ್ನಿವೀರರಿಗೆ ಪೂರ್ವಭಾವಿಯಾಗಿ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ಪೂರ್ವಭಾವಿ ತರಬೇತಿ ಕೊಡಲಾಗುವುದು. ವಿಮೆನ್ ಮಿಲಿಟರಿ ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಮತ್ತು ಎಸ್ಎಸ್ಸಿ, ಜಿಡಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷರ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ದೈಹಿಕ ಹಾಗೂ ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲಗಿ, ತಾಲೂಕು ಮೂಡಲಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ತರಬೇತಿ ಪಡೆಯಲು ಬರುವಾಗ 3 ಫೋಟೋ, ಆಧಾರ್ ಕಾರ್ಡ್ ಜೆರಾಕ್ಸ್, ಎಸ್ಎಸ್ಎಲ್ಸಿ ಮಾರ್ಕ್ಸ್ ಕಾರ್ಡ್ ಜೆರಾಕ್ಸ್ ಅಥವಾ ಟಿಸಿ ಜೆರಾಕ್ಸ್ ಮತ್ತು ಊಟ ಮಾಡಲು 1 ಪ್ಲೇಟ್ ಹಾಗೂ ಗ್ಲಾಸ್, ಜೊತೆಗೆ ಹಾಸಿಗೆ, ರನ್ನಿಂಗ್ ಶೂಸ್ ಮತ್ತು ತಮಗೆ ಬೇಕಾದ ಇತರೆ ವಸ್ತುಗಳಿನ ತಾವೇ ತರಬೇಕು. ಪ್ರವೇಶ ಪ್ರಾರಂಭವಾಗಿದೆ.